ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆಯ ವಾಕ್ಯವನ್ನು ಓದಿಕೊಳ್ಳೋಣ. ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 24ನೇ ವಾಕ್ಯ. ಗಲೇಷಿಯನ್ಸ್ ಚಾಪ್ಟರ್ 5 ವರ್ಸ್ 24. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವೇಚ್ಛಾ ಅಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ಹಾಲೆಲೂಯ. ಕ್ರಿಸ್ತ ಯೇಸುವಿನವರು ಯಾರು ಎಂಬುದಾಗಿ, ದೋಸ್ ಹೂ ಬಿಲಾಂಗ್ ಟು ಜೀಸಸ್ ಕ್ರೈಸ್ಟ್. ಹೂ ಬಿಲಾಂಗ್ ಟು ಜೀಸಸ್ ಕ್ರೈಸ್ಟ್? ಯಾರು ಯೇಸು ಕ್ರಿಸ್ತನಿಗೆ ಸೇರಿದವರು, ಸಂಬಂಧಪಟ್ಟವರು, ಅಥವಾ ಅವರ ಮಕ್ಕಳು, ಅವರ ಶಿಷ್ಯರು, ಅವರನ್ನು ಹಿಂಬಾಲಿಸುವವರು, ಅಥವಾ ಕ್ರೈಸ್ತರು, ಅವರು ಎಂಥವರಾಗಿರುತ್ತಾರೆ? ಅವರು ತಮ್ಮ ಶರೀರ ಭಾವವನ್ನು, ಅದರ ವಿಷಯದ ಅಭಿಲಾಷೆಯನ್ನು, ಸ್ವೇ ಇಚ್ಛೆ ಅಭಿಲಾಷೆಯನ್ನು ಸಹಿತವಾಗಿ ಶಿಲುಬೆಗೆ ಹಾಕಿದವರು. ಕ್ರೂಸಿಫೈಡ್ ವಿತ್ ಕ್ರೈಸ್ಟ್. ದೇ ಹ್ಯಾವ್ ಕ್ರೂಸಿಫೈಡ್ ದೇರ್ ಸಿನ್ಫುಲ್ ನೇಚರ್ ವಿತ್ ಇಟ್ಸ್ ಡಿಸೈರ್, ವಿತ್ ಇಟ್ಸ್ ಆಪಟೈಟ್ ಎಂಬುದಾಗಿ ಇಂಗ್ಲಿಷ್ ನೋಡುತ್ತಾ ಇದ್ದೇವೆ. ಈ ಶರೀರಕ್ಕೆ ಒಂದು ಹಸಿವು, ಒಂದು ದಾಹ ಪಾಪದ ಮೇಲೆ ಬರುತ್ತದೆ. ಆದರೆ ಎಲ್ಲ ಪಾಪದ ಅಭಿಲಾಷೆಗಳು, ಶರೀರದ ಭಾವ, ಸಿನ್ಫುಲ್ ನೇಚರ್ ಅನ್ನುತ್ತೇವೆ, ಅದನ್ನು ಶಿಲುಬೆಯಲ್ಲಿ ಹಾಕಲ್ಪಟ್ಟವರೇ ಕ್ರಿಸ್ತನವರು, ಯೇಸು ಕ್ರಿಸ್ತನವರು ಎಂಬುದಾಗಿ. ಈಗ ಈ ಯೇಸು ಸ್ವಾಮಿ ಶಿಲುಬೆಗೆ ಜಡಿಯಲ್ಪಟ್ಟರು. ಹಿ ವಾಸ್ ಕ್ರೂಸಿಫೈಡ್. ಕ್ರೂಸಿಫೈಡ್ ಅಂದರೆ ಏನೆಂಬುದಾಗಿ ನೋಡುವಾಗ, ಆ ಕ್ರೂಸಿನಲ್ಲಿ ಫಿಕ್ಸ್ ಮಾಡುವುದು, ಆ ಒಂದು ಕ್ರಾಸಲ್ಲಿ ಯೇಸುವನ್ನು ಸಿಕ್ಕಿಸಿದರು, ತೂಗಿಸಿದರು, ಅವರನ್ನು ಹ್ಯಾಂಗ್ ಮಾಡಿದರು. ಇಷ್ಟು ಭಾರವಾದ ಶಿಲುಬೆಯನ್ನು ಹೊತ್ತುಕೊಂಡು ಅದನ್ನು ನಿಲ್ಲಿಸಿ, ಅದರ ಮೇಲೆ ಆತನನ್ನು ಫಿಕ್ಸ್ ಮಾಡಿ, ಆತನನ್ನು ತೂಗುವಂತೆ ಮಾಡಿ, ಅದು ತೂಗುವಾಗ ಅದು ಸಣ್ಣ ವಿಷಯವಲ್ಲ. ಅದು ತೂಗುವಾಗ 6 ಗಂಟೆ ಕಾಲ ಒಂದು ವ್ಯಕ್ತಿ ತೂಗುವಾಗ ಸಾಮಾನ್ಯವಾಗಿ ಏನೆಲ್ಲ ನಡೆಯುತ್ತದೆ ಶಾರೀರಿಕವಾಗಿ ಎಂಬುದಾಗಿ ನಾವು ನೋಡುವಾಗ, ಅದೆಲ್ಲ ದೊಡ್ಡ ದೊಡ್ಡ ಹಾರಿಫೈಯಿಂಗ್, ಅಂದರೆ ಟಾರ್ಚರು. ಅದು ಬರೀ ಕಠೋರವಾದ ಕಳ್ಳರಿಗೆ, ಕಠೋರವಾದ ಕ್ರಿಮಿನಲ್ಗೆ, ದ್ರೋಹಿಗಳಿಗೆ ಕೊಡುವಂತಹ ಮೋಸವಾದ, ಅತಿ ಉನ್ನತವಾದ, ಅತಿ ಮೋಸವಾದ, ಅತಿ ಉದ್ದವಾದ ಒಂದು ಪನಿಷ್ಮೆಂಟು ಅಥವಾ ಶಿಕ್ಷೆ ಎಂಬುದಾಗಿ ನೋಡುತ್ತಾ ಇದ್ದೇವೆ. ಯಾಕೆ ಈ ಶಿಕ್ಷೆ ಕೊಡಬೇಕು ಯೇಸು ಸ್ವಾಮಿಗೆ? ಯಾಕೆ ಈ ಉದ್ದವಾದ ಶಿಕ್ಷೆ? 6 ಗಂಟೆ ಕಾಲ ಒಂದು ಖಡ್ಗ ತಗೊಂಡು ಮಾಡದೆ, ಒಂದು ವಿಷ ಕೊಡದೆ, ಒಂದು ನೇಣು ಹಾಕದೆ, ಒಂದು ಕಲ್ವಾರಿ ಶಿಲುಬೆಯಲ್ಲಿ ಹಾಕಿ ಇಂಚಾಗಿ ಅವರನ್ನು, ಅದು ಯಾವ ರೀತಿ ಒಳಗಡೆ ಆಗುವಂತಹ ಶಿಕ್ಷೆಗಳು, ಹೊರಗಡೆ ಶರೀರದಲ್ಲಿಯೂ ಎಲ್ಲ ರೀತಿಯಾದ ಗಾಯಗಳು ಮುಗಿದ ಮೇಲೆ ಅಷ್ಟು ಎತ್ತರವಾದ ಒಂದು ಕಂಬದಲ್ಲಿ ಸಿಕ್ಕಿಸಿ ತೂಗಾಡುವಾಗ ನೋಡಿರಿ, ಅವರ ಲಂಗ್ಗೆ ಆಗುವಂತಹ ಆಘಾತಗಳು, ಅವರ ಹೃದಯಕ್ಕೆ ಆಗುವಂಥ ಆಘಾತಗಳು ಎಲ್ಲ ನಾವು ಊಹಿಸಲು ಸಾಧ್ಯವಿಲ್ಲ. ಇದೆಲ್ಲ ಯಾಕೆ, ಯಾರಿಗಾಗಿ ಎಂಬುದಾಗಿ ನೋಡುವಾಗ ನಮಗಾಗಿ. ಅವರು ಶಿಲುಬೆಯಲ್ಲಿ ಜಡಿಯಲ್ಪಟ್ಟ ಕಾರಣ ಇವತ್ತು ನಾವು ಯೇಸು ಸ್ವಾಮಿಯವರಾಗಿ ಬದಲಾದಾಗ, ಅವರ ಮಕ್ಕಳಾಗಿ ನಾವು ತೀರ್ಮಾನ ಮಾಡಿದಾಗ, ಯೇಸು ಸ್ವಾಮಿಯನ್ನು ಹಿಂಬಾಲಿಸುತ್ತೇನೆ, ಅವರ ಮಕ್ಕಳಾಗಿ ಇರುತ್ತೇನೆ ಎಂಬುದಾಗಿ ನಾವು ಒಂದು ತೀರ್ಮಾನ ಮಾಡಿದಾಗ ನಾವು ಏನು ಮಾಡುತ್ತಾ ಇದ್ದೇವೆ? ವಿ ಆರ್ ಆಲ್ಸೋ ಕ್ರೂಸಿಫೈಯಿಂಗ್ ಅವರ್ ಸಿನ್ಫುಲ್ ನೇಚರ್, ಅವರ್ ಬಾಡಿ, ಅವರ್ ಫ್ಲೆಶ್, ಅವರ್ ಪ್ಯಾಷನ್ ಆ್ಯಂಡ್ ಆಪಟೈಟ್ ಆ್ಯಂಡ್ ಡಿಸೈರ್ ಟು ಸಿನ್. ಎಲ್ಲವನ್ನೂ ಪಡಲ್ಪಟ್ಟಿದ್ದವರು ಅವರೇ ದೇವರ ಮಕ್ಕಳು, ಅವರೇ ಕ್ರಿಸ್ತನವರು ಎಂಬುದಾಗಿ ನಾವು ಓದಿದ್ದೇವೆ. ಸೊ ಯೇಸು ಸ್ವಾಮಿ ಕ್ರೂಜೀಕರಣವಾದರು, ಇಷ್ಟೆಲ್ಲ ಸಹಿಸಿಕೊಂಡರು. ಅವರಿಗೆ ಉಸಿರಾಡಲು ತೊಂದರೆವಾಗುತ್ತಾ ಇತ್ತು. ಆದರೂ ಅವರು ಆ ಶಿಲುಬೆಯಲ್ಲಿ ತೂಗಾಡುವಾಗ 7 ಮಾತುಗಳನ್ನು ನುಡಿದರು. ಯೋಚನೆ ಮಾಡಿ ನೋಡೋಣವ. ನಾವು ಉಸಿರು ಕಟ್ಟುವ, ಸಾಯುವ, ಮರಣದ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಜೀವನ ಇರುವಾಗ ನಾವು ಮಾತನಾಡಲು ಕೂಡ ಆಗುವುದಿಲ್ಲ. ಆದರೆ ಯೇಸು ಸ್ವಾಮಿ ಅಂಥ ಪರಿಸ್ಥಿತಿಯಲ್ಲಿ 7 ಮಾತುಗಳನ್ನು ಮಾತನಾಡಿದರು. ತಮ್ಮ ಜನರನ್ನು ತುಂಬ ಪ್ರೀತಿಸಿದರು. ಅದುವೇ ಇದರ ಅರ್ಥ. ವೈ ಕ್ರೂಸಿಫಿಕ್ಷನ್ ಎಂಬುದಾಗಿ ಕೇಳುವವರಿಗೆ ಇದೇ ಉತ್ತರ. ಬಿಕಾಸ್ he loved you so much, with all his heart.
ವಿತ್ ಆಲ್ ಹಿಸ್ ಫ್ಲೆಶ್, ವಿತ್ ಆಲ್ ಹಿಸ್ ಮೈಂಡ್, ವಿತ್ ಆಲ್ ಹಿಸ್ ಎಲ್ಲವೂ, ತನ್ನ ರಕ್ತ, ತನ್ನ ಶರೀರ, ತನ್ನ ಮಾಂಸ, ತನ್ನ ಅಂಗಾಂಗಗಳು ಎಲ್ಲವನ್ನು ಇಟ್ಟುಕೊಂಡು ಇಂಚು ಇಂಚಾಗಿ ನಿನ್ನನ್ನು ಪ್ರೀತಿ ಮಾಡಿದ ಕಾರಣ ಅಷ್ಟು ಉದ್ದ ಪನಿಷ್ಮೆಂಟು, ಅತಿ ದೊಡ್ಡ ಪನಿಷ್ಮೆಂಟು, ಅತಿ ಘೋರವಾದ ಕಠೋರವಾದ ಪನಿಷ್ಮೆಂಟನ್ನು ಆಯ್ಕೆ ಮಾಡಿಕೊಂಡರು. ನಿಮಗಾಗಿ, ನನಗಾಗಿ ಮಾತ್ರ, ಬೇರೆ ಯಾವ ವಿಷಯವೂ ಇಲ್ಲ, ಬೇರೆ ಯಾರೋ ಕಾರಣ ಇಲ್ಲ. ನಾಟ್ ಫಾರ್ ಎನಿಥಿಂಗ್ ಎಲ್ಸ್ ಆ್ಯಂಡ್ ನಾಟ್ ಫಾರ್ ಎನಿಬಡಿ ಎಲ್ಸ್. ಇಟ್ಸ್ ಓನ್ಲಿ ಫಾರ್ ಯು ಆ್ಯಂಡ್ ಇಟ್ಸ್ ಓನ್ಲಿ ಫಾರ್ ಮೀ. ಹಲ್ಲೆಲೂಯಾ. ಪ್ರೊಲಾಂಗ್ಡ್ ಪನಿಷ್ಮೆಂಟ್. ಕಣ್ಣು ಮುಚ್ಚಿ ದೇವರಿಗೆ ಸ್ತೋತ್ರ ಮಾಡೋಣವ. ಅದೆಲ್ಲ ಮಾತನಾಡುವುದಕ್ಕೆ ನಮಗೆ ಯಾವ ಅರ್ಹತೆ ಇಲ್ಲ. ವಿ ಡೋಂಟ್ ಇವನ್ ಡಿಸರ್ವ್ ಟು ಎಕ್ಸ್ಪ್ಲೇನ್ ಹಿಸ್ ಡೆತ್, ನೈದರ್ ಕಂಪೇರ್ ಆರ್ಸೆಲ್ವ್ಸ್. ಆದರೆ ದೇವರ ಕರುಣೆ, ದೇವರ ಪ್ರೀತಿ ಎಷ್ಟು ಮಹಾ ದೊಡ್ಡದು. ಇದನ್ನು ಅರ್ಥ ಮಾಡಿಕೊಳ್ಳುವವನೇ ದೇವರ ಮನುಷ್ಯನು, ದೇವರ ಮಗನು, ದೇವರ ಮಗಳು. only those who can understand and believe and live according to his desire. ಆತನ ಆಶೆ, ಆತನ ಅಭಿಲಾಷೆ, ಆತನ ಇಷ್ಟಾನುಸಾರ, ಆತನ ಚಿತ್ತಾನುಸಾರ ಜೀವಿಸಬೇಕು ಎಂಬುದಾಗಿ ಅರ್ಥ ಮಾಡಿಕೊಳ್ಳುವವರೇ ಆತನ ಮಕ್ಕಳು. ತನ್ನ ಪಾಪದ ಸ್ವಭಾವ, ಶರೀರದ ಸ್ವಭಾವ, ಆಶೆ, ಅಭಿಲಾಷೆ, ಸ್ವೇ ಇಚ್ಛೆ ಎಲ್ಲವನ್ನೂ ಶಿಲುಬೆಯಲ್ಲಿ ಜಡಿದವರೇ ಆತನ ಮಕ್ಕಳಾಗಿರಲು ಸಾಧ್ಯ. ಅವರೇ ಆತನ ಸೇವಕರಾಗಿರಲು ಸಾಧ್ಯ. ಅಲ್ಲವಾದರೆ ಆ ಮಟ್ಟಕ್ಕೆ ಬರೋಣ, ಆ ಮಟ್ಟಕ್ಕೆ ಹೋಗೋಣ, ಆ ಮಟ್ಟಕ್ಕೆ ಬೆಳೆಯೋಣ. ಈ ದಿನಗಳಲ್ಲಿ ಯೇಸುವು ಯಾಕೆ ಕ್ರೂಜಿತನಾದ ನನಗಾಗಿ ನನ್ನನ್ನು ಪ್ರೀತಿಸಿದ ಕಾರಣ ಇಷ್ಟು ದೊಡ್ಡ ಕಾರ್ಯವನ್ನು ಅಂಗೀಕಾರ ಮಾಡಿ ನನ್ನನ್ನು ಕ್ಷಮಿಸಿದನು, ಕಡೆ ತನಕ ನನ್ನನ್ನು ಕ್ಷಮಿಸಿದನು. ದೇವರೇ, ನಿನ್ನ ತ್ಯಾಗಕ್ಕಾಗಿ ಸ್ತೋತ್ರ, ನಿನ್ನ ಕ್ರೂಜೆಗಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್ ಫಾರ್ ಯೋರ್ ಕ್ರಾಸ್. ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಕ್ರೂಸಿಫಿಕ್ಷನ್ ಲಾರ್ಡ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಯುವರ್ ಲೈಫ್. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿಯ ಅತಿ ಕಠೋರವಾದ ಈ ಒಂದು ಪನಿಷ್ಮೆಂಟು, ಈ ಒಂದು ಶಿಕ್ಷೆ ಯಾವ ದೊಡ್ಡ ವಿಚಾರಕ್ಕೂ ಅಲ್ಲ. ನಿಮ್ಮನ್ನು ನಮ್ಮನ್ನು ಪ್ರೀತಿ ಮಾಡಿದ ಕಾರಣ ಮಾತ್ರ ಇಷ್ಟು ಉದ್ದವಾದ, ಇಷ್ಟು ಎತ್ತರವಾದ, ಇಷ್ಟು ಭಾರವಾದ, ಇಷ್ಟು ಅಸಹ್ಯವಾದ. ನೋಡಿ, ಇದು ಅಂದರೆ ಡಿಸ್ಹಾನರ್ ಮಾಡುವುದಕ್ಕಾಗಿ, ಶೇಮ್ ಮಾಡುವುದಕ್ಕಾಗಿ, ಗೇಲಿ ಮಾಡುವುದಕ್ಕಾಗಿಯೇ ಈ ಒಂದು ಶಿಕ್ಷೆಯನ್ನು ಕ್ರಿಮಿನಲ್ಗೆ ಕೊಡುತ್ತಾರೆ. ಯೇಸು ಸ್ವಾಮಿ ನೋಡಿ, ಅಷ್ಟು ಗೇಲಿಗೂ ಅಪಮಾನಕ್ಕೂ ಅವಮಾನಕ್ಕೂ ಒಳಗಾಗಿ ಈ ಶಿಲುಬೆಯ ಮರಣವನ್ನು ಹೊಂದಿದ್ದು ಯಾಕೆ? ನಮ್ಮ ಅವಮಾನವನ್ನು ಮುಚ್ಚುವುದಕ್ಕಾಗಿ, ನಮ್ಮ ಅವಮಾನವನ್ನು ಗೌರವವಾಗಿ ಬದಲಿ ಮಾಡುವುದಕ್ಕಾಗಿ. ನಾವು ಗೌರವದಿಂದ ದೇವರ ಮಕ್ಕಳಾಗಿ ನಡೆದುಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.